ಹಾಗಾದ್ರೆ ಇವತ್ತಿನ ದಿನದ ಪ್ರಮುಖ ಸುದ್ದಿ ಯಾವುದು ಆ ಕಡೆ ಗಮನ ಹರಿಸ್ತಾ ಹೋಗೋಣ. ಸಚಿವರಾದ ಮೇಲೆ ಜಿಲ್ಲೆಯನ್ನೇ ಮರೆತು ಬಿಟ್ರ ಸಚಿವ ಮಧು ಬಂಗಾರಪ್ಪ ವಿರುದ್ಧ ದೊಡ್ಡ ಮಟ್ಟದ ಕಿಡಿ ಹೊತ್ಕೊಳ್ತಾ ಇದೆ. ಶಿವಮೊಗ್ಗದ ಕಾರ್ಯಕರ್ತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರಾದ ಮೇಲೆ ಜಿಲ್ಲೆಯನ್ನೇನಾದ್ರೂ ಮರೆತು ಬಿಟ್ರ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸಚಿವ ಮಧು ಬಂಗಾರಪ್ಪ ವಿರುದ್ಧ ಅವರ ಕಾರ್ಯಕರ್ತರೇ ಸ್ವಪಕ್ಷದವರೇ ಭಾರೀ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗದ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಚಟುವಟಿಕೆಗೆ ಸಮಯಾವಕಾಶವನ್ನ ಕೊಡ್ತಾ ಇಲ್ಲ ಮಧು ಬಂಗಾರಪ್ಪನವರು ಅನ್ನೋ ಒಂದು ಪ್ರಾಬ್ಲಮ್ ಎದುರಾಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಇರೋದ್ರಿಂದ ಕಂಪ್ಲೀಟ್ ಆಗಿ ಅವರ ಸ್ವಕ್ಷೇತ್ರದಿಂದಲೇ ದೂರ ಉಳಿದು ಬಿಟ್ರ. ಪಕ್ಷದ ಕಚೇರಿಯ ಉದ್ಘಾಟನೆಗೂ ಕೂಡ ಮಧು ಬಂಗಾರಪ್ಪನವರು ಬಂದಿರಲಿಲ್ಲ. ಕಾರ್ಯಕ್ರಮದ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ಮಧು ಬಂಗಾರಪ್ಪ ಅವರು ಹೋಗ್ತಾರೆ. ಕಾರ್ಯಕರ್ತರು ಕರೀತಾರೆ ಬನ್ನಿ ಸಾರ್ ಅಂತ ಹೇಳಿ, ಆದ್ರೂ ಕೂಡ ಕಾರಿನಿಂದ ಕೆಳಗೆ ಸಚಿವರು ಇಳದೇ ಇಲ್ಲವಂತೆ. ಕಾರ್ಯಕರ್ತರ ಮನವಿಗೆ ಸ್ಪಂದಿಸದೆ ತೆರಳಿದ್ದಾರೆ ಮಧು ಬಂಗಾರಪ್ಪ ಅನ್ನೋ ಒಂದು ಅಸಮಾಧಾನ ಕಾಡ್ತಾ ಇದೆ. ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆಗೂ ಕೂಡ ಮಧು ಬಂಗಾರಪ್ಪ ಗೈರಾಗಿದ್ರು. ಹಿರಿಯ ನಾಯಕರಾಗಿರುವಂತಹ ಕಾಗೋಡು ತಿಮ್ಮಪ್ಪ ಇದ್ರು, ಕಿಮ್ಮನೆ ರತ್ನಾಕರ್ ಹಾಗೆ ಜಿಲ್ಲಾಧ್ಯಕ್ಷ ಎಚ್.ಎಸ್. ಸುಂದರೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆದ್ರೆ ಸಚಿವ ಮಧು ಬಂಗಾರಪ್ಪ ಮಾತ್ರ ಬಂದಿಲ್ಲ ಅಂತ ಹೇಳಿ ಕಾರ್ಯಕರ್ತರು ಇದೀಗ ಮಧು ಬಂಗಾರಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಶಿಕಾರಿಪುರ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಗಲಾಟೆ ಆಗ್ತಿದ್ದ ಹಾಗೆ ಜಿಲ್ಲಾಧ್ಯಕ್ಷ ಸುಂದರೇಶ್ ಅವರು ಸಮಜಾಯಿಷಿಯನ್ನ ನೀಡಿದ್ದಾರೆ. ಮಧು ಬಂಗಾರಪ್ಪ ಅವರಿಗೆ ಸಾಗರದಲ್ಲಿ ಕಾರ್ಯಕ್ರಮ ಇತ್ತು, ಅದಕ್ಕಾಗಿ ಅವರು ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಕಾಡದಲ್ಲಿ ಒಂದು ನೀರಾವರಿ ಮೀಟಿಂಗ್ ಇದೆ, ಅಲ್ಲಿ ಬಹಳ ಜನ ರೈತರು ಇದಾಗಿದೆ. ಹಾಗಾಗಿ ಅರ್ಜೆಂಟ್ ಆಗಿ ನಾನು ಹೋಗ್ಬೇಕಾಗಿದೆ. ಈಗ ನನ್ನ ಹತ್ರ ಮಾತಾಡಿದರೆ ಈ ಒಂದು ಸಭೆ ಮುಗಿದ ನಂತರದಲ್ಲಿ ನಾನು ಬರ್ತೇನೆ, ನಾವು ನೀವೆಲ್ಲ ಕುತ್ಕೊಂಡು ಯಾರೇನು ಭಿನ್ನತೆ ಎಲ್ಲ ಬಗೆಹರಿಸೋಣ ಅಂತ ಹೇಳಿದರೆ ದಯವಿಟ್ಟು ತಪ್ಪು ಮಾಹಿತಿ. ಶಿಕಾರಿಪುರ ಕ್ಷೇತ್ರದ ಮೇಲೆ ಮಧು ಬಂಗಾರಪ್ಪ ಸಿಟ್ ಯಾಕೆ ಮಾಡ್ಕೊಂಡಿದ್ದಾರೆ? ಶಿಕಾರಿಪುರದಿಂದ ದೂರ ಇರೋದ್ಯಾಕೆ ಉಸ್ತುವಾರಿ ಸಚಿವರು? ಎರಡು ಕಾರಣಕ್ಕೆ ಶಿಕಾರಿಪುರದಿಂದ ದೂರ ಇದ್ದಾರ ಮಧು ಬಂಗಾರಪ್ಪ ಅವರು. ಹಾಗಾದ್ರೆ ಏನದು? ಶಿಕಾರಿಪುರದಲ್ಲಿ ದಿವಂಗತ ಬಂಗಾರಪ್ಪ ಅವರನ್ನ ಸೋಲಿಸಿದ್ರು, ಆ ಸೋಲಿನ ಅನುಭವವನ್ನ ದಿವಂಗತ ಬಂಗಾರಪ್ಪನವರು ಅನುಭವಿಸಿದ್ರು. ಹಾಗಾಗಿ ಶಿಕಾರಿಪುರದಲ್ಲಿ ಹೊಂದಾಣಿಕೆ ರಾಜಕಾರಣದ ಆರೋಪ ಕೇಳಿಬರ್ತಾ ಇದೆ. ಯಡಿಯೂರಪ್ಪ ಕುಟುಂಬ ಹಾಗೆ ಕಾಂಗ್ರೆಸ್ ನಡುವೆ ಹೊಂದಾಣಿಕೆ ಇದೆಯಾ? ಹಾಗಾದ್ರೆ ಈ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಶಿಕಾರಿಪುರದಕ್ಕೆ ಯಾಕೆ ಹಾಗಾದ್ರೆ ಮಧು ಬಂಗಾರಪ್ಪ ಅವರು ಹೋಗ್ತಾ ಇಲ್ಲ, ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಅವರಿಗೆ ಪರ್ಟಿಕ್ಯುಲರ್ ಆಗಿ ಶಿಕಾರಿಪುರ ಕ್ಷೇತ್ರದ ಮೇಲೆಯೇ ಸಿಟ್ಟಿದ್ಯಾ? ಹಾಗಾದ್ರೆ ಯಾಕೆ ಶಿಕಾರಿಪುರದಿಂದ ದೂರ ಉಳಿದುಕೊಂಡಿದ್ದಾರೆ ಉಸ್ತುವಾರಿ ಸಚಿವರು ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಏನೋ ಎರಡು ಕಾರಣಗಳಿದೆ ಅನ್ನೋದೊಂದು ಉತ್ತರವನ್ನ ಕೂಡ ಕೊಡ್ಲಾಗ್ತಾ ಇದೆ. ಒಂದು ಕಡೆಗೆ ಈ ಹಿಂದೆ ಶಿಕಾರಿಪುರದಲ್ಲಿ ಬಂಗಾರಪ್ಪ ಅವರನ್ನ ಸೋಲಿಸಿದ್ರು, ಆ ಸೋಲಿನ ಅನುಭವ ಕೂಡ ಈ ಕುಟುಂಬಕ್ಕಿದೆ ಅನ್ನೋದೊಂದು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ಯಡಿಯೂರಪ್ಪನವ್ರ ಕುಟುಂಬ ಕಾಂಗ್ರೆಸ್ನವರೇನೋ ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡಿದ್ದಾರೆ ಅನ್ನೋದೊಂದು ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಆದ್ರೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ಕೊಂಡ ಮಾತ್ರಕ್ಕೆ ಕ್ಷೇತ್ರದಿಂದ ದೂರ ಇರಬೇಕಾ ಅಂತ ಹೇಳಿ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಮಧು ಬಂಗಾರಪ್ಪನವರು ಸಚಿವರಾದ ಮೇಲೆ ಸರಿಯಾಗಿ ಸ್ವಕ್ಷೇತ್ರದ ಕಡೆ ಗಮನ ಕೊಡ್ತಾ ಇಲ್ಲ, ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆಗೆ ಶಿಕಾರಿಪುರದ ಮೇಲೆ ಸಿಟ್ಟನ್ನ ಹೊಂದಿದ್ದಾರೆ ಮಧು ಬಂಗಾರಪ್ಪನವರು ಅಂತ. ಒಟ್ಟಾರೆ ಏನ್ ಹೇಳ್ತೀರಿ ಈ ಪ್ರಶ್ನೆಗಳಿಗೆ? ಹೌದು ಏನಿಸ್ತತಿ, ಶಿವಮೊಗ್ಗದಲ್ಲಿ ನಡೀತಿರುವ ರಾಜಕಾರಣ ನೋಡ್ತಾ ಹೋದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಕ್ಷೇತ್ರದಲ್ಲಿ ಮಧು ಬಂಗಾರಪ್ಪನವರು ಹಲವು ಬಾರಿ ಈ ಕೂಗನ್ನ ಕೇಳ್ಬರ್ತಾ ಇತ್ತು. ಯಾವ್ದೇ ಅಂದ್ರೆ ಗೆದ್ದಾದ ನಂತರ, ಮಂತ್ರಿ ಆದ ನಂತರ ಹಲವು ಬಾರಿ ಕಾರ್ಯಕರ್ತರು ಹೋಗಿ ಕೇಳ್ಕೊಂಡ್ರು ಕೂಡ ಕ್ಷೇತ್ರಕ್ಕೆ ಬರದ ಮಧು ಬಂಗಾರಪ್ಪ ಅಂತ ಹೇಳಿ ಅಸಮಾಧಾನ ಕೂಡ ಕೆಲವು ಕಡೆ ವ್ಯಕ್ತಪಡಿಸಿದ್ರು. ಈಗ ಬೆನ್ನಲ್ಲೇ ಈಗ ಶಿಕಾರಿಪುರದಲ್ಲಿ ಅವರ ಪಕ್ಷದಲ್ಲೇ ಕೂಡ ಈಗ ಒಂದು ದೊಡ್ಡ ಮಟ್ಟದ ಅಸಮಾಧಾನ ಈಗ ಹೊರಬಿದ್ದಿದೆ. ಇದರಿಂದಾಗಿ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಮೆಸೇಜ್ ಅನ್ನ ಈ ನಡೆದಂತ ಘಟನೆ ನೀಡ್ತಾ ಇದೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಿದೆ. ಶಿಕಾರಿಪುರದಲ್ಲಿ ಈ ಹಿಂದೆ ಅಂದ್ರೆ
ಬಂಗಾರಪ್ಪನವರು ಸೋತಂತ ನಂತರ ಶಿಕಾರಿಪುರಕ್ಕೆ ಯಾವುದೇ ರೀತಿಯಿಂದಲೂ ಕೂಡ ಬಂಗಾರಪ್ಪ ಫ್ಯಾಮಿಲಿ ಆಗಿರ್ಬೋದು ಯಾರು ಕೂಡ ಗಮನ ಹರಿಸಿರ್ಲಿಲ್ಲ. ಈಗ ಶಿಕಾರಿಪುರದಲ್ಲಿ ನಿನ್ನೆ ನಡೆದಂತಹ ಕಾರ್ಯಕ್ರಮಕ್ಕೆ ಮಧು ಬಂಗಾರಪ್ಪರು ಉಸ್ತುವಾರಿ ಸಚಿವರಾಗಿದ್ರು ಕೂಡ ಯಾವುದೇ ರೀತಿಯ ಗಮನ ಹರಿಸದೆ ಕಾರ್ಯಕರ್ತರ ಬೇಡಿಕೆಗಳನ್ನ ಈಡೇರಿಸದೆ ಅವರು ಕಾರ್ಯನಿಂದ ಕೂಡ ಇಳಿಲಿಲ್ಲ ಅನ್ನುವ ಒಂದು ಆರೋಪ ಕೂಡ ಬರ್ತದೆ. ಈ ಮಧ್ಯೆ ಶಿಕಾರಿಪುರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಕೇಳ್ಬಂದಿದ್ದು ಮಧು ಬಂಗಾರಪ್ಪನವರು ಕಾರ್ಯಕರ್ತರನ್ನ ಕಡೆಗಣಿಸ್ತಿದ್ದಾರೆ, ಹಾಗೆ ಶಿಕಾರಿಪುರ ಕ್ಷೇತ್ರವನ್ನ ಕಡೆಗಣಿಸ್ತಿದ್ದಾರೆ ಅನ್ನೋ ಒಂದು ಅಸಮಾಧಾನ ಹೊರಗಾಕಿದ್ರು. ಈ ಕಾರ್ಯಕ್ರಮದಲ್ಲಿ ಘಟಾನುಘಟಿಗಳೇ ಅಂದ್ರೆ ಶಿವಮೊಗ್ಗದ ಹಿರಿಯ ನಾಯಕರಾದಂತಹ ಕಾಗೋಡು ತಿಮ್ಮಪ್ಪ ಆಗಿರ್ಬೋದು, ಹಾಗೆ ಕಿಮ್ಮನೆ ರತ್ನಾಕರ್ ಆಗಿರ್ಬೋದು, ಜೊತೆಗೆ ಸುಂದರೇಶ್ ಅವರು ಕೂಡ ಈ ಭಾಗಿಯಾಗಿದ್ರು. ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಕೂಡ ಅಲ್ಲಿಯ ಕಾರ್ಯಕರ್ತರು ಹೋಗಿ ಬೇಡ್ಕೊಳ್ತಾರೆ, ಬನ್ನಿ ಸರ್ ಈ ಕಾರ್ಯಕ್ರಮದ ಭಾಗಿಯಾಗಿ ಉದ್ಘಾಟನೆ ಮಾಡಿ ನಂತರ ಮುಂದೆ ಹೋಗಿ ಅನ್ನೋ ಒಂದು ಬೇಡಿಕೆಯನ್ನ ಕೂಡ ಇಡ್ತಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಮಧು ಬಂಗಾರಪ್ಪನವರು ಸೊಪ್ಪಾಕಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕಾರ್ಯಕರ್ತರು ಆ ಸಭೆಯಲ್ಲೇ ಕೂಡ ಕೇಳಿದ್ರು. ಆದ್ರೆ ಎಲ್ಲದಕ್ಕೂ ಕೂಡ ಒಂದು ಸಮಜಾಯಿಷಿ ನೀಡಂತಹ ಸುಂದರೇಶ್ ಅವರು ಇದು ಇಲ್ಲ, ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ, ಆದ್ರೆ ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸಮಜಾಯಿಷಿ ನೀಡುತ್ತಾರೆ. ಆದ್ರೆ ಕಾರ್ಯಕರ್ತರು ಕೂಡ ಯಾವುದೇ ರೀತಿಯ ಇದು ಒಂದು ಕಾರ್ಯಕ್ರಮ, ಇದು ಪಕ್ಷದ ಕಾರ್ಯಕ್ರಮ, ಪಕ್ಷಕ್ಕಾಗಿ ನಡೆದಂತ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕಾಗಿ ಬಂದಿಲ್ಲ ಅಂದ್ರೆ ಏನ್ ಅರ್ಥ ಅನ್ನೋ ಒಂದು ಪ್ರಶ್ನೆನ ಕೂಡ ಹಾಕ್ತಾರೆ. ಆಗ ಅಲ್ಲಿದ್ದಂತಹ ನಾಯಕರು ಕೂಡ ಸಮಾಧಾನ ಪಡಿಸ್ತಾರೆ. ಆದ್ರೆ ಇಲ್ಲಿ ನೋಡ್ತಾ ಹೋದ್ರೆ ಶಿವಮೊಗ್ಗದಲ್ಲಿ ಅಂದ್ರೆ ಶಿಕಾರಿಪುರದಲ್ಲಿ ಯಾಕೆ ಮಧು ಬಂಗಾರಪ್ಪನವರು ಹೋಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಎದುರಾಗ್ತಾ ಇದೆ. ಈ ಹಿಂದೆ ಕೂಡ ಅಲ್ಲಿ ನಡೆದಂತ ಹೊಂದಾಣಿಕೆ ರಾಜಕೀಯ ಈ ರೀತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ, ಅಥವಾ ಏನು ಶಿಕಾರಿಪುರದ ಮೇಲೆ ಅಂದ್ರೆ ಮಧು ಬಂಗಾರಪ್ಪರಿಗೆ ಇರುವಂತ ಕೋಪನ ಅನ್ನುವಂದು ಕೂಡ ಪ್ರಶ್ನೆ ಆಗಿ ಉಳಿತಾ ಇರೋದು. ಅದ್ರ ಜೊತೆಗೆ ಶಿಕಾರಿಪುರ ಅಲ್ಲದೆ ಹೊರಗಡೆ ಕೂಡ ಮಧು ಬಂಗಾರಪ್ಪನವರಿಗೆ ಒಂದು ಆಪಾದನೆ ಕೂಡ ಇದೆ. ಏನಂದ್ರೆ ಮಧು ಬಂಗಾರಪ್ಪನವರು ಗೆದ್ದ ಮೇಲೆ ಯಾವುದೇ ಕಾರಣಕ್ಕೂ ಶಿವಮೊಗ್ಗ ಆಗಿರ್ಬೋದು, ಸೊರಬ ಆಗಿರ್ಬೋದು, ಎಲ್ಲೂ ಕೂಡ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಕಾಣಿಸ್ಕೊಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ, ಜೊತೆಗೆ ಕ್ಷೇತ್ರವನ್ನ ಸುತ್ತಾಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಅವರ ಪಕ್ಷದಲ್ಲೇ ಕೂಡ ಈಗ ಕಾಣ್ತಾ ಇರೋದು. ಶ್ರುತಿ, ಅಲ್ಲ, ಈ ಪರ್ಟಿಕ್ಯುಲರ್ ಆಗಿ ಇವಾಗ ಶಿಕಾರಿಪುರದ ವಿಚಾರವನ್ನ ಹೇಳೋದಾದ್ರೆ ಕಾಂಗ್ರೆಸ್ನವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಮಧು ಬಂಗಾರಪ್ಪನವರ ವಿರುದ್ಧವಾಗಿ ಹೊಂದಾಣಿಕೆಯನ್ನ ಅವರದ್ದೇ ಪಕ್ಷದವರು ಮಾಡ್ಕೊಂಡಿದ್ದಾರಾ? ಏನ್ ಆ ಒಂದು ಆರೋಪ ಏನ್ ಹಾಗಾದ್ರೆ? ಶಿಕಾರಿಪುರದ ಮೇಲೆ ಅಷ್ಟೊಂದು ಸಿಟ್ಟು ಯಾಕೆ ಹಾಗಾದ್ರೆ ಅಂತ? ಶಿಕಾರಿಪುರ ಹೊಂದಾಣಿಕೆ ರಾಜಕೀಯ ಅಂದ್ರೆ ಇದು ಮಧು ಬಂಗಾರಪ್ಪ ಹಾಗೂ ಶಿಕಾರಿಪುರದ ಕ್ಷೇತ್ರದ ಹೊಂದಾಣಿಕೆ ಅಲ್ಲ. ಆದ್ರೆ ಶಿಕಾರಿಪುರದಲ್ಲಿ ಇರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳು ಏನಿದ್ದಾರೆ ಅವರು BSY ಪುತ್ರ BSY ಜೊತೆಗೆ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಈ ಹಿಂದೆ ಕೂಡ ಹಲವಾರು ಬಾರಿ ಹಲವಾರು ಚುನಾವಣೆಯಲ್ಲಿ ಏನು ಈ ಅನುಮಾನ ಕೂಡ ಕಾಡಿ ಬಂದಿತ್ತು, ಹಲವಾರು ರೀತಿಯಲ್ಲಿ ಇದನ್ನ ಚರ್ಚೆ ಕೂಡ ಮಾಡಲಾಗಿತ್ತು. ಆದ್ರೆ ಅವರಿಗೆ ಅಂದ್ರೆ ಶಿಕಾರಿಪುರ ಕ್ಷೇತ್ರದ ಮೇಲೆ ಸಿಟ್ಟಿರೋದು ಈ ಹೊಂದಾಣಿಕೆ ರಾಜಕೀಯದಿಂದ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗ್ತಾ ಇದೆ, ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಪೆಟ್ಟಾಗ್ತಾ ಇದೆ ಅನ್ನೋ ಒಂದು ಸಿಟ್ಟಿನಿಂದ ಈ ರೀತಿ ಮಾಡಿರ್ಬೋದು ಒಂದು ಅಂತ ಹೇಳಿ ಕೇಳಿ ಬರ್ತಾ ಇದೆ. ಆದ್ರೆ ಹೊಂದಾಣಿಕೆ ರಾಜಕೀಯದಿಂದಾಗಿ ಕಾಂಗ್ರೆಸ್ನ ಮುಂದಿನ ನಡೆಗೆ ಯಾವ ರೀತಿ ಪೆಟ್ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಕೂಡ ಕೆಲವು ಬಾರಿ ಮಾಡಿದ್ದಾರೆ ಮಧು ಬಂಗಾರಪ್ಪನವರು. ಈಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಮಾಡಿರ್ಬೋದು ಅನ್ನೋ ಅನುಮಾನ ಕೂಡ ಕೇಳಿ ಬರ್ತಾ ಇದೆ. ಶ್ರುತಿ, ಓಕೆ, ಇದೆಲ್ಲ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಮಧು ಬಂಗಾರಪ್ಪನವರು ಒಂದು ಕ್ಲಾರಿಟಿ ಕೊಡೋದು ಬೆಟ್ರು ಅನ್ಸತ್ತೆ.